Okay, first question is a child gains control over his arm and hands and then on his fingers. It represents the principle of ಅಂತ ಕೇಳಿದ್ದಾರೆ. ಫಸ್ಟ್ ಚಿಕ್ಕ ವಯಸ್ಸಲ್ಲಿ ಮಗು ಒಂದು ಬಾಲನ್ನು ಹೋಲ್ಡ್ ಮಾಡುವಾಗ ಇಡೀ ತನ್ನ ಬಾಡಿನೇ ಹಾಕತ್ತಲ್ವಾ, ಒಂದು ಬಾಲನ್ನು ಹೋಲ್ಡ್ ಮಾಡುವಾಗ ತನ್ನ ಇಡೀ ಆರ್ಮ್ಸನ್ನೇ ಹೋಲ್ಡ್ ಮಾಡುವಲ್ಲಿ ಯೂಸ್ ಮಾಡುತ್ತೆ. ಲೇಟರ್ ಆನ್ ಇಟ್ ವಿಲ್ ಯೂಸ್ ಫಿಂಗರ್ಸ್, ರೈಟ್? ಫಿಂಗರ್ಸ್. ಒಂದು ಎಕ್ಸಾಂಪಲ್, ಒಂದು ಪೆನ್ನನ್ನು ಹಿಡ್ಕೊಳ್ಳುವಾಗಲೂ ಕೂಡ ಮಗು ಗೊತ್ತಿರಲ್ಲ ಹೇಗೆ ಹಿಡ್ಕೊಳ್ಳೋದಂತ. ಇಡೀ ತನ್ನ ಫಿಂಗರ್ಸ್, 5 ಫಿಂಗರ್ಸನ್ನು 5 ಫಿಂಗರ್ಸು ಮತ್ತು ಅದು ಪಾಮ್ಸನ್ನು ಕೂಡ ಯೂಸ್ ಮಾಡುತ್ತೆ ಟು ಹೋಲ್ಡ್, ಕರೆಕ್ಟ್? ಲೇಟರ್ ಆನ್ ಅದು ಫಿಂಗರ್ಸನ್ನು ಯೂಸ್ ಮಾಡುತ್ತೆ. ಸೊ ಇಟ್ ರಿಪ್ರೆಸೆಂಟ್ಸ್ ದ ಪ್ರಿನ್ಸಿಪಲ್ ಆಫ್ proximo-distal. Okay, that is fourth option is correct. Sorry, second option is correct, proximo-distal. Second question is what? The process that begins with infancy and continues throughout life. ಇದೊಂದು ಪ್ರೋಸೆಸ್ಸು ವಿಚ್ ಇಸ್ ಬಿಗಿನ್ಸ್ ವಿತ್ ಇನ್ಫ್ಯಾನ್ಸಿ ಆ್ಯಂಡ್ ಕಂಟಿನ್ಯೂಸ್ ಥ್ರೂ ಔಟ್ ಲೈಫ್. ಅದು ಯಾವುದಂದರೆ ಹುಟ್ಟಿದಾಗಿಂದ ಬರುವಂಥದ್ದು. ಯಾವುದದು ಕ್ರಿಯೇಟಿವಿಟಿ ಅಲ್ಲ, ಮೆಮೊರಿ ಇದು ಕೂಡ ಅಲ್ಲ, ಆ್ಯಟಿಟ್ಯೂಡ್ ಕೂಡ ಅಲ್ಲ. ಸೊ ಸೋಷಲೈಸೇಷನ್ ಮಾತ್ರ. ಹುಟ್ಟಿದಾಗಿಂದ ಮಗು ಸಾಯೋ ತನಕ ಥ್ರೂ ಔಟ್ ದ ಲೈಫ್ ಅದು ಕಂಟಿನ್ಯೂ ಆಗುತ್ತೆ, ಕರೆಕ್ಟಾ? ದಿಸ್ ಇಸ್ ದ ಪ್ರೋಸೆಸ್ ದಟ್ ಬಿಗಿನ್ಸ್ ವಿತ್ ಇನ್ಫ್ಯಾನ್ಸಿ ಆ್ಯಂಡ್ ಕಂಟಿನ್ಯೂಸ್ ಥ್ರೂ ಔಟ್ ಲೈಫ್. ಓಕೆ, next question is match the column A with column B. Okay, you have to match. So the sensory motor stage, pre-operational stage and concrete operational stage, formal operational stage. ಇದು 4 ಸ್ಟೇಜಸ್ಸು ಪಿಯಾಜೆ ಅವ್ರದ್ದು ಅಲ್ವಾ? ಸೊ ಇನ್ ಸೆನ್ಸರಿ ಮೋಟರ್ ಸ್ಟೇಜಲ್ಲಿ ನಾವು ಯಾವುದನ್ನು ನೋಡ್ಬೋದು? ಸೊ ಆಬ್ಜೆಕ್ಟ್ ಪರ್ಮನೆನ್ಸನ್ನು ನೋಡ್ಬೋದು, ಕರೆಕ್ಟಾ? ಸೊ ಸಿ ಹಿಯರ್ ಫಸ್ಟ್ ಆಪ್ಷನ್ ಇಸ್ ಸಿ, ಕರೆಕ್ಟ್? ಫಸ್ಟ್ ಆಪ್ಷನ್ ಇಸ್ ಸಿ. ಸೊ ಇದು ಸೆಕೆಂಡ್ ಆಪ್ಷನ್ ಅಥವಾ ಫೋರ್ತ್ ಆಪ್ಷನ್ ಆಗಿರ್ಬೋದು ಆನ್ಸರ್, ಕರೆಕ್ಟಾ? ಸೊ ಲೆಟ್ ಸಿ ಫೋರ್ತ್ ಆಪ್ಷನ್, ಫಾರ್ಮಲ್ ಆಪ್ರೇಷನಲ್ ಸ್ಟೇಜು. ಸೊ ಫಾರ್ಮಲ್ ಆಪ್ರೇಷನಲ್ ಸ್ಟೇಜಲ್ಲಿ ನಾವು ಪ್ರಾಬ್ಲಮ್ ಸಾಲ್ವಿಂಗನ್ನು ಮಾಡ್ತೀವಿ, ಕರೆಕ್ಟಾ? ಸೊ ಫೋರ್ತ್ ಆಪ್ಷನ್ ಈಸ್ ಬಿ. ಸೊ ಇಲ್ಲೂ ಬಿ ಇದೆ, ಇಲ್ಲೂ ಬಿ ಇದೆ, ಕರೆಕ್ಟಾ? ಸೊ ಇಲ್ಲಿ ಯಾವುದು ಡಿಫ್ರೆನ್ಸ್ ಇದೆ ನೋಡಿ. ಸೊ ಸೆಕೆಂಡ್ ಆಪ್ಷನ್ ಇಸ್ ಎ ಅಂತ ಕೊಟ್ಟಿದ್ದಾರೆ, ಥರ್ಡ್ ಆಪ್ಷನ್ಸ್ ಡಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಸೆಕೆಂಡ್ ಮತ್ತು ಥರ್ಡಲ್ಲೇ ನೋಡ್ಬೇಕು ನಾವು, ಅಲ್ವಾ? ಸೊ ಪ್ರೀ ಆಪ್ರೇಷನಲ್ ಸ್ಟೇಜಲ್ಲಿ ನಾವು, ಸೊ ಕಾಂಕ್ರೀಟ್ ಆಪ್ರೇಷನಲ್ ಸ್ಟೇಜಲ್ಲಿ ಲಾಜಿಕ್ ಥಿಂಕಿಂಗ್, ಕರೆಕ್ಟ್? ಎಸ್, ಥರ್ಡ್ ಆಪ್ಷನ್ ಇಸ್ ಎ. ಥರ್ಡ್ ಆಪ್ಷನ್ ಇಸ್ ಎಸ್ಟ್ ಅಂದರೆ ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್ ಹಿಯರ್. ಓಕೆ, ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. ಸೊ ಹೀಗೆ ನಾವು ಕ್ವಶನ್ ಆನ್ಸರನ್ನು ಸಾಲ್ವ್ ಮಾಡಬೇಕು. ಒಂದನ್ನೇ ಸಾಲ್ವ್ ಮಾಡಿ ನಾವು ಉಳಿದ ರಿಮೈನಿಂಗನ್ನು ರಿಮೂವ್ ಮಾಡ್ತಾ ಬರಬೇಕು. ಓಕೆ, ನೆಕ್ಸ್ಟ್ ರಿಮೈನಿಂಗ್ ಈಸ್ ಹಿಯರ್ ಪ್ರೀ ಆಪ್ರೇಷನಲ್ ಸ್ಟೇಜ್ ಅಲ್ವಾ? ಪ್ರೀ ಆಪ್ರೇಷನಲ್ ಸ್ಟೇಜಲ್ಲಿ ಲ್ಯಾಂಗ್ವೇಜ್ ಡೆವಲಪ್ ಆಗುತ್ತೆ ನಮ್ಮದು. ಓಕೆ, ಓಕೆ, ದ ಫೋರ್ತ್ ಆಪ್ಷನ್ ದಟ್ ಈಸ್ ಕರೆಕ್ಟ್. ಓಕೆ, ಓಕೆ, ಫೋರ್ತ್ ಕ್ವಶನ್ ಈಸ್ children are likely to be better than their incompetent parents. This is according to the following law of heredity ಅಂತ ಕೇಳಿದ್ದಾರೆ. ಸೊ ಲಾ ಆಫ್ ಹೆರಿಡಿಟಿಯಲ್ಲಿ ನಾವು ಲಾ ಆಫ್ ವೇರಿಯೇಷನ್, ಲಾ ಆಫ್ ಸಿಮಿಲಾರಿಟಿ, ಲಾ ಆಫ್ ರಿಗ್ರೆಷನ್ ಇದೆಲ್ಲ ನಾವು ಲಾ ಆಫ್ ಹೆರಿಡಿಟಿಲಿ ನೋಡ್ತೀವಿ. ಸೊ ಏನು ಕ್ವಶನ್ ಅಂದರೆ ಚಿಲ್ಡ್ರನ್ ಆರ್ ಲೈಕ್ಲಿ ಟು ಬಿ ಬೆಟರ್ ದೆನ್ ದೇರ್ ಇನ್ಕಾಂಪಿಟೆಂಟ್ ಪೇರೆಂಟ್ಸ್. ಫಾರ್ ಎಕ್ಸಾಂಪಲ್, ತಂದೆ ರೈತ ಆಗಿರ್ತಾನೆ ಅಂತ ಇಟ್ಕೊಳ್ಳಿ, ಅವ್ರ ಮಗ ಒಂದು ಇಂಜಿನಿಯರೋ ಡಾಕ್ಟ್ರೋ ಏನೋ ಆಗ್ತಾರೆ. ಸೊ ದೇ ಆರ್ ಮಚ್ ಬೆಟರ್ ದೆನ್ ದೇರ್ ಇನ್ಕಾಂಪಿಟೆಂಟ್ ಪೇರೆಂಟ್ಸ್. ದಿಸ್ ಅಕಾರ್ಡಿಂಗ್ ಟು ದ ವಿಚ್ ಲಾ ಅಂತ ಕೇಳ್ತಾರೆ? ಸಿಮಿಲಾರಿಟಿ ಅಂತೂ ಅಲ್ವೇ ಅಲ್ಲ, ವೇರಿಯೇಷನ್ನು ಹೌದು, ಆದರೆ ಲಾಸ್ ಆಫ್ ರಿಗ್ರೆಷನ್ ಇಸ್ ಕರೆಕ್ಟ್ ಆನ್ಸರ್. ಓಕೆ, ಸೊ ಲಾಸ್ ಆಫ್ ರಿಗ್ರೆಷನ್ ಅಂತ ಹೇಳಿದ್ರೆ ಟೋಟಲಿ ಡಿಫ್ರೆಂಟ್, ಟೋಟಲಿ ಅಪೋಸಿಟ್. ಓಕೆ, ತಂದೆ ತಾಯಿಗಿಂತ ಟೋಟಲಿ ಅಪೋಸಿಟ್. ಸಪೋಸ್ ತಂದೆ ತಾಯಿ ಹೈಟ್ ಇರ್ತಾರೆ, ಇಬ್ಬರು ಸೇಮ್ ಈಕ್ವಲ್ ಹೈಟ್ ಇರ್ತಾರೆ, ಮಗು ಮಾತ್ರ ತುಂಬ ಹೈಟಲ್ಲಿ ತುಂಬ ಕುಳ್ಳಾಗಿರ್ತಾನೆ. ಸೊ ಇದೆಲ್ಲ ಲಾ ಆಫ್ ರಿಗ್ರೆಷನಲ್ಲಿ ಬರುತ್ತೆ. ಓಕೆ, ಟೋಟಲಿ ಡಿಫ್ರೆಂಟ್. ಓಕೆ, ನೆಕ್ಸ್ಟ್ ಫಿಫ್ತ್ ಕ್ವಶನ್ ಈಸ್ ಆಕ್ಟಿವಿಟೀಸ್ ಹೆಲ್ಪ್ ಇನ್ ದ ಸೋಷಿಯಲ್ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ ಈಸ್ ಅಂತ ಕೇಳಿದ್ದಾರೆ. ವಿಚ್ ಆಕ್ಟಿವಿಟಿ ದಟ್ ಹೆಲ್ಪ್ಸ್ ಇನ್ ದ ಸೋಷಿಯಲ್ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್. ಕ್ವಶನ್ ನೋಡಿ, ಸೋಷಿಯಲ್ ಡೆವಲಪ್ಮೆಂಟ್ ಅಂತ ಕೇಳಿದ್ದಾರೆ. ಬ್ರೈನ್ ಸ್ಟಾರ್ಮಿಂಗ್ ಅಲ್ಲ, ಸ್ಟೋರಿ ಟೆಲ್ಲಿಂಗ್ ಅಲ್ಲ. ಸೊ ಗ್ರೂಪ್ ಗೇಮ್ಸ್ ಆ್ಯಂಡ್ ಕಲ್ಚರಲ್ ಆಕ್ಟಿವಿಟೀಸ್, ದಿಸ್ ಈಸ್ ಹೆಲ್ಪ್ಸ್ ಇನ್ ದ ಸೋಷಿಯಲ್ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್. ಗೈಡೆನ್ಸ್, ಇಂಡಿವಿಜುವಲ್ ಅಟೆನ್ಷನ್ ಅಲ್ಲ. ಸೊ ಇಂಡಿವಿಜುವಲ್ ಗೇಮ್ಸ್ ಎಕ್ಸಲೇಷನ್ ಅಲ್ಲ. ಸೊ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. ಓಕೆ,
Next, sixth question is children and adolescents obey adults because adults tell them to obey. Is an example for Kohlberg's moral development under ಅಂತ ಕೇಳಿದರೆ. ಸೊ ಚಿಲ್ಡ್ರನ್ ದೊಡ್ಡವ್ರದ್ದು ಮಾತನ್ನು ಒಬೆ ಮಾಡಬೇಕು. ಇದು ನಾವು ಯಾವ್ದ್ರಲ್ಲಿ ನೋಡ್ಬೋದು, ಕೋಲ್ಬರ್ಗ್ದು ಪನಿಷ್ಮೆಂಟ್ ಆ್ಯಂಡ್ ಒಬಿಡಿಯನ್ಸಲ್ಲಿ ನೋಡ್ಬೋದಲ್ವಾ. ಸೊ ಒಬೆ ಮಾಡುವಂಥದ್ದು ಸೊ ಹೆಸರಲ್ಲೇ ಇದೆ ಒಬಿಡಿಯನ್ಸ್, ಒಬೆ ಅಡಲ್ಟ್ಸ್. ಓಕೆ, ಸೊ ಪನಿಷ್ಮೆಂಟ್ ಆ್ಯಂಡ್ ಒಬಿಡಿಯನ್ಸ್. Seventh question is what? A child is searching for a hidden material. According to Piaget, the child is in the stage of sensory motor stage. Okay, ಈಗಷ್ಟೇ ನೋಡಿದ್ದು. Next, eighth question is these are the criterias of a good discussion except this ಅಂತ ಕೇಳ್ತಾರೆ. These are the criterias of good discussion. ಸೊ ಫಸ್ಟು ಯಾವುದೆಲ್ಲ ಕ್ರೈಟೀರಿಯಾಸ್ ಆಫ್ ಗುಡ್ ಡಿಸ್ಕಷನ್ಸ್ ಅಂತ ನೋಡೋಣ. ಆಮೇಲೆ ವಿಚ್ ಇಸ್ ನಾಟ್ ಅಂತ, ಎಕ್ಸೆಪ್ಟ್ ದಿಸ್ ಅಂತ ಕೇಳಿದರೆ ವಿಚ್ ಇಸ್ ನಾಟ್ ಅದೇ ಕರೆಕ್ಟ್ ಆಗಿರುತ್ತೆ. ಸೊ ಇಟ್ ಶುಡ್ ಬಿ ಹೆಲ್ದಿ ಡಿಸ್ಕಷನ್. ಸೊ ಇದು ಒಂದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಗುಡ್ ಡಿಸ್ಕಷನ್ಸ್ದು ಇಟ್ ಶುಡ್ ಬಿ ಹೆಲ್ದಿ ಡಿಸ್ಕಷನ್. ಹೌದು, ಹೆಲ್ದಿ ಡಿಸ್ಕಷನ್ ಆಗಿರಬೇಕು. ಆಮೇಲೆ ದ ಡಿಸ್ಕಷನ್ ಶುಡ್ ನಾಟ್ ಬಿ ಡಿವಿಯೇಟೆಡ್. ಎಸ್, ಇಟ್ ಈಸ್ ಆಲ್ಸೋ ಕರೆಕ್ಟ್. ದ ಡಿಸ್ಕಷನ್ ಬೇರೆ ಟಾಪಿಕ್ಕಿಗೆ ಹೋಗಬಾರ್ದು ಅಲ್ವಾ. ಸೊ ದಿಸ್ ಇಸ್ ಆಲ್ಸೋ ಕರೆಕ್ಟ್. ನೆಕ್ಸ್ಟ್, ಒನ್ ಸ್ಟೂಡೆಂಟ್ ಎಟ್ ಅ ಟೈಮ್ ಶುಡ್ ಬಿ ಅಲೌಡ್ ಟು ಟಾಕ್. ಎಸ್, ಒಂದು ಮಗುವನ್ನು ಎಟ್ ಎ ಟೈಮ್ ಒಂದು ಸ್ಟೂಡೆಂಟ್ ಮಾತಾಡಬೇಕು ಅಲ್ವಾ. ಗುಡ್ ಡಿಸ್ಕಷನ್ ಅಂತ ಹೇಳಿದ್ರೆ ಅದರ್ಸ್ ಶುಡ್ ಲಿಸನ್. ದಟ್ ಈಸ್ ದ ಗುಡ್ ಡಿಸ್ಕಷನ್ ಕಾನ್ಸೆಪ್ಟ್ ಅಲ್ವಾ. ಸೊ ಫಸ್ಟ್ ಪಾಯಿಂಟ್ ಏನಂದರೆ ಟೀಚರ್ ಮೇ ಲೆಟ್ 1 or 2 ಸ್ಟೂಡೆಂಟ್ಸ್ ಟು ಡಾಮಿನೇಟ್ ಡ್ಯೂರಿಂಗ್ ಡಿಸ್ಕಷನ್ ಅಂತ ಹೇಳಿದ್ದಾರೆ. ಸೊ 1 ಸ್ಟೂಡೆಂಟಿಗೆ ಮಾತ್ರ ಡಾಮಿನೇಟ್ ಮಾಡಬೇಕು ಫಾರ್ ಡಿಸ್ಕಷನ್. 1 or 2 ಸ್ಟೂಡೆಂಟ್ಸನ್ನು ಡಾಮಿನೇಟ್ ಮಾಡೋದು, ದಿಸ್ ಇಸ್ ಕಂಪ್ಲೀಟ್ಲಿ ರಾಂಗ್. ಓಕೆ, ನೆಕ್ಸ್ಟ್, ಇಂಟೆನ್ಷನ್ ಆಫ್ ಗಿವಿಂಗ್ ಇಂಟ್ರಡಕ್ಷನ್ ಟು ಅ ಲೆಸನ್ ಈಸ್ ಅಂತ ಕೇಳ್ತಾರೆ. ಇಂಟೆನ್ಷನ್ ಆಫ್ ಗಿವಿಂಗ್ ಇಂಟ್ರಡಕ್ಷನ್ ಟು ಅ ಲೆಸನ್, ಏನು ಇಂಟೆನ್ಷನ್ ಇರ್ಬೋದು ಗಿವಿಂಗ್ ಇಂಟ್ರಡಕ್ಷನ್? ಸೊ ಪ್ರಿಪೇರಿಂಗ್ ಸ್ಟೂಡೆಂಟ್ಸ್ ಫಾರ್ ಅ ಲರ್ನಿಂಗ್. ಎಸ್, ಒಂದು ಲೆಸನ್ ಸ್ಟಾರ್ಟ್ ಮಾಡಬೇಕಂದ್ರೆ ಮಗುವನ್ನು ಒಂದು ಪ್ರಿಪೇರ್ ಮಾಡಬೇಕು ಫಾರ್ ಲರ್ನಿಂಗ್. ನೆಕ್ಸ್ಟ್, ಗಿವಿಂಗ್ ಹೈಲೈಟ್ಸ್ ಆಫ್ ಅ ಲೆಸನ್, ನೋ, ರಾಂಗ್. ನೆಕ್ಸ್ಟ್, ಇನ್ನು ಸ್ಟಾರ್ಟೇ ಮಾಡಿಲ್ಲ, ಹೇಗೆ ಹೈಲೈಟ್ಸ್ ಕೊಡೋದು? ನೆಕ್ಸ್ಟ್, ಯೂಸಿಂಗ್ ಪ್ರೀವಿಯಸ್ ನಾಲೆಜ್ ಆಫ್ ಅ ಸ್ಟೂಡೆಂಟ್ಸ್. ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಸಾಲ್ವಿಂಗ್ ಲರ್ನಿಂಗ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಫ್ ಅ ಸ್ಟೂಡೆಂಟ್ಸ್. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡುವಂಥದ್ದು ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಲೆಸನ್ನು, ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ಓಕೆ, ಸೊ answer is B and D. Okay, 10th question is what? Evaluation that improves teaching and learning process. So which evaluation? There are 4 types of evaluation: formative, summative, diagnostic and achievement evaluation. Which evaluation improves the teaching and learning process? So formative evaluation. So ಪ್ರತಿಯೊಂದು ಲೆಸನ್ ಕಾನ್ಸೆಪ್ಟು ಟೀಚ್ ಆದಮೇಲೆ ಮಗುವಿಗೆ ಕ್ವಶನನ್ನು ಕೇಳಲಾಗ್ತದೆ, ಕರೆಕ್ಟಾ? ಎಷ್ಟು ಅವ್ರಿಗೆ ಅರ್ಥ ಆಗಿದೆ ಅಂತ ಅದ್ರ ಮೇಲೆ ಟೀಚರ್ ಅರ್ಥ ಮಾಡ್ಕೋತಾರೆ ಮಗುಗೆ ಎಷ್ಟು ಅರ್ಥ ಆಗಿದೆ, ನಾನು ಈ ಟಾಪಿಕ್ ಮೇಲೆ ಮತ್ತಿಷ್ಟು ಕೆಲಸ ಮಾಡಬೇಕು ಅಂತ ಹೇಳಿ. ಅಥವಾ ಒಂದು ಟಾಪಿಕ್ ಆದಮೇಲೆ ಅವ್ರಿಗೆ ಯೂನಿಟ್ ಟೆಸ್ಟ್ ಅಂತ ಮಾಡ್ತಾರೆ, 10 marks ಯೂನಿಟ್ ಟೆಸ್ಟ್ ಆ ಥರ ಮಾಡ್ತಾರಲ್ವ. ಸೊ ದಟ್ ಈಸ್ ಫಾರ್ಮೇಟಿವ್ ಇವ್ಯಾಲ್ಯುವೇಷನ್. ಒಂದು ಡಿಸ್ಕಷನ್ ಮಾಡೋದಾಗಲಿ, ಒಂದು ಕ್ವಿಝ್ ಮಾಡೋದಾಗಲಿ, ಇವೆಲ್ಲವೂ ಫಾರ್ಮೇಟಿವ್ ಇವ್ಯಾಲ್ಯುವೇಷನಲ್ಲಿ ಬರುತ್ತೆ. ಯಾಕಂದರೆ ಟು ಇಂಪ್ರೂವ್ ದ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. ಓಕೆ, next, this is not an objective of conducting unit test in the class. This is not an objective of conducting unit test in the class ಅಂತ ಕೇಳಿದ್ದಾರೆ. ಇದು objective ಅಲ್ಲ, of conducting unit test in the class. ಸೊ ಒಂದು ಲೆಸನ್ ಆದ್ಮೇಲೆ ಯೂನಿಟ್ ಟೆಸ್ಟ್ ಅಂತ ಮಾಡ್ತೀವಲ್ವಾ, ಅಥವಾ ಒಂದು FA1 ಈ ಥರ ಟೆಸ್ಟ್ ಮಾಡ್ತೀವಿ, ಕರೆಕ್ಟಾ? ಯೂನಿಟ್ ಟೆಸ್ಟು ಅದರದ್ದು objective ಯಾವುದಲ್ಲ, ಟು ಇವ್ಯಾಲ್ಯುಯೇಟ್ ದ ಪ್ರೋಗ್ರೆಸ್ in the learning. This is the correct answer. To understand the level of teaching, that is also correct answer. To understand the learning difficulties, ಇದು ಮೂರು ಕೂಡ ಗೊತ್ತಾಗುತ್ತೆ ಒಂದು ಯೂನಿಟ್ ಟೆಸ್ಟ್ ಇಂದ. To promote the students to the next standard is completely wrong. Okay, so 4th option is wrong. The 12th question is what? The test becomes difficult when more questions are related to ಸೊ ನಾಲೆಜ್. ಡೈರೆಕ್ಟ್ ಕ್ವಶನ್ಸ್ ಕೇಳಿದ್ರೆ ಡಿಫೈನ್ಸ್ ಈ ಥರ
ಕೇಳಿದ್ರೆ ಸುಲಭ ಆಗುತ್ತಲ್ವಾ, ಅಂಡರ್ಸ್ಟ್ಯಾಂಡಿಂಗು ಹೌದು. ಅಪ್ಲಿಕೇಶನ್ ರಿಲೇಟೆಡ್ ಕ್ವಶನ್ಸ್ ಕೇಳಿದ್ರೆ ಮಾತ್ರ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಒಂದು ಮ್ಯಾಥ್ಸಲ್ಲಿ ಒಂದು ಸಮ್ಸ್ ಹೇಳಿರ್ತಾರೆ, ಕರೆಕ್ಟಾ, ಒಂದು ಸಮ್ಸ್ ಹೇಳಿರ್ತಾರೆ. ಸೊ ಅದಕ್ಕೆ ರಿಲೇಟೆಡ್ ಅದೇ ಕ್ವಶನ್ಸ್ ಬರಲ್ಲ ಅಲ್ವಾ, ಸೊ ಅದಕ್ಕೆ ರಿಲೇಟೆಡ್ ಬೇರೆ ಬೇರೆ ಕ್ವಶನ್ಸ್ ಬರುತ್ತೆ ಸರ್, ಲೈಕ್ ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಸಮ್ಸು. ಸೊ ಇದು ಕೂಡ ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ ಮಕ್ಕಳಿಗೆ ಅಪ್ಲಿಕೇಶನ್ ರಿಲೇಟೆಡ್ ಕ್ವಶನ್ಸ್ ಕೇಳಿದ್ರೆ. ಸೊ ದಟ್ ಈಸ್ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ಓಕೆ, ಸೊ ಇದು ನಾಲೆಜ್, ಅಂಡರ್ಸ್ಟ್ಯಾಂಡಿಂಗ್, ಅಪ್ಲಿಕೇಶನ್, ಸ್ಕಿಲ್ಲು, ಇದು 3 ಇದು 4 ನಾವು ಬ್ಲೂಮ್ಸ್ ಟೆಕ್ಸಾನಮಿಲಿ ನೋಡ್ಬೋದು. ಬ್ಲೂಮ್ಸ್ ಟೆಕ್ಸಾನಮಿಲಿ ಬರುತ್ತಿದ್ದು. ನೆಕ್ಸ್ಟ್, ಸ್ಟೇಜ್ ಆಫ್ ಟೀಚಿಂಗ್ ದಟ್ ಮೇಕ್ಸ್ ದ ಸ್ಟೂಡೆಂಟ್ಸ್ ಟು ಅಪ್ಲೈ ದ ನಾಲೆಜ್ ಈಸ್ ಅಂತ ಕೇಳಿದೆ. ಸ್ಟೇಜ್ ಆಫ್ ಟೀಚಿಂಗ್ ದಟ್ ಮೇಕ್ಸ್ ದ ಸ್ಟೂಡೆಂಟ್ಸ್ ಟು ಅಪ್ಲೈ ದ ನಾಲೆಜ್. ಸೊ ಅಪ್ಲೈ ದ ನಾಲೆಜ್ ಎಂಗೇಜಲ್ಲಿ ಬರಲ್ಲ, ಎಕ್ಸ್ಪ್ಲೋರು, ಎಕ್ಸ್ಪ್ಲೇನು, ಈ 3ಅಲ್ಲೂ ಬರಲ್ಲ, ಎಲಾಬ್ರೇಟಲ್ಲಿ ಬರುತ್ತಲ್ವ. ಸೊ ದಿಸ್ ಇಸ್ ಅ 5 ಮಾಡೆಲ್ ಆಫ್ ಟೀಚಿಂಗ್ ಅಲ್ಲಿ ಬರುತ್ತೆ ಇದು. ಓಕೆ, ಎಲಾಬ್ರೇಟಲ್ಲಿ ನಾವು ಅಪ್ಲೈ ದ ನಾಲೆಜನ್ನು ನೋಡ್ಬೋದು. ನೆಕ್ಸ್ಟ್ 14th ಕ್ವಶನ್. ಇನ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯುಯೇಷನ್ ಕಾಂಪ್ರಹೆನ್ಷನ್ ಡಸ್ ನಾಟ್ ಇನ್ವಾಲ್ವ್ ಅಂತ ಕೇಳಿದ್ದಾರೆ. ಸೊ ಕಾಂಪ್ರಹೆನ್ಷನ್ ಡಸ್ ನಾಟ್ ಇನ್ವಾಲ್ವ್ ದ, ಸೊ ಫಸ್ಟ್ ಕಾಂಪ್ರಹೆನ್ಷನ್ ಯಾವುದೆಲ್ಲ ಒಳಗೊಂಡಿರುತ್ತೆ ಅಂತ ಹೇಳ್ತೀನಿ. ಸೊ ಕಾಂಪ್ರಹೆನ್ಷನ್ ಕ್ವಶನ್ಸ್ ಅಂತ ಬರುತ್ತೆ ಒಂದು ಲೆಸನ್ ಆದಮೇಲೆ. ಸೊ ಲೈಕ್ ಕ್ವಶನ್ ಆ್ಯಂಡ್ ಆನ್ಸರ್ಸು ಆ್ಯಂಡ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ಆಬ್ಜೆಕ್ಟಿವ್ ಟೈಪ್ಸ್ ಕ್ವಶನ್ಸು ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಸ್ಟು, ಇದೆಲ್ಲ ಬರುತ್ತೆ. ಬಟ್ ಇಟ್ ಡಸಂಟ್, ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಥಡ್ಸ್ ಆಫ್ ಟೀಚಿಂಗು ಕಾಂಪ್ರಹೆನ್ಷನಲ್ಲಿ ಬರಲ್ಲ. ಓಕೆ, ಇದು ಟೀಚಿಂಗ್ ರಿಲೇಟೆಡು, different types of methods of teaching. Okay, different types of methods of teaching. A teacher is using different methods of teaching in the class. He is solving the problems related to ಅಂತ ಕೇಳಿದ್ದಾರೆ. ಒಂದು ಕ್ಲಾಸ್ ರೂಮಲ್ಲಿ ಎಲ್ಲ ರೀತಿ ಮಕ್ಕಳು ಇರ್ತಾರೆ. ಒಂದು ಮಗುಗೆ ಫಾಸ್ಟಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಇನ್ನೊಂದು ಮಗುಗೆ ಸ್ವಲ್ಪ ಸ್ಲೋ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಟೀಚರ್ ಈಸ್ ಯೂಸಿಂಗ್ ಡಿಫ್ರೆಂಟ್ ಮೆಥಡ್ಸ್ ಆಫ್ ಟೀಚಿಂಗ್ ಫಾರ್ individual differences. Okay, that is third option is correct. 16th question is what? Law of learning, which proposes that the students should get the feedback after finishing a test, is what? Law of readiness alla, law of use alla, law of effect and law of disuse ಅಂತ ಕೇಳಿದ್ದಾರೆ. ಸೊ law of effect, correct? So the answer is law of effect. The student should get the feedback ಆಫ್ಟರ್ ಫಿನಿಶಿಂಗ್ ಅ ಟೆಸ್ಟ್. ಒಂದು ಎಕ್ಸಾಮ್ ಆದಮೇಲೆ ಅದರ ಫೀಡ್ಬ್ಯಾಕನ್ನು ತಗೊಳ್ಳೋದು ಎಕ್ಸಾಮಿಂದ ಪರಿಣಾಮ, ಸೊ ಅಂತ ಹೇಳ್ಬೋದಲ್ವಾ. ಸೊ ಲಾ ಆಫ್ ಇಫೆಕ್ಟ್. 17th question is what? Permanent change in the behavior of students occur through insight learning, classical conditioning or operant conditioning or trial and error method ಅಂತ ಹೇಳಿದ್ದಾರೆ. ಸೊ ಪರ್ಮನೆಂಟ್ ಚೇಂಜ್ ಇನ್ ದ ಬಿಹೇವಿಯರ್ ಆಫ್ ಸ್ಟೂಡೆಂಟ್ಸ್ occur through ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ಲು ಮಗು ಒಂದು ನ್ಯಾಷನಲ್ ಆ್ಯಂಥಮ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಮಗುಗೆ ಸ್ಟಾರ್ಟಿಂಗಲ್ಲಿ ಒಂದು ನ್ಯಾಷನಲ್ ಆ್ಯಂಥಮ್ ಬರಲ್ಲ ಅಲ್ವಾ. ಫಸ್ಟೇ ಸ್ಕೂಲಿಗೆ ಹೋದ ತಕ್ಷಣ ಮಗುಗೆ ನ್ಯಾಷನಲ್ ಆ್ಯಂಥಮ್ ಬರಲ್ಲ. ಸೊ ಲೇಟ್ರ್ ಆನ್ ಹೇಗೆ ನಾವು ಎಷ್ಟೊಂದು ಟ್ರಯಲ್ಸನ್ನು ತಗೋತೀವೋ ಹಾಗೆ ಆ ಪರ್ಫೆಕ್ಷನ್ ಕೂಡ ಬರ್ತಾ ಹೋಗುತ್ತೆ. ಕರೆಕ್ಟಾ? ಮಗು ಎವ್ರಿ ಡೇ ಟೇಬಲ್ಸ್ ಹೇಗೆ ರೀಡ್ ಮಾಡುತ್ತೋ ಹಾಗೆ ತಟ್ಟಂತ 7-8 ಹೇಳೋಕ್ಕೂ ಅಷ್ಟು ಎಫರ್ಟ್ ಹಾಕಬೇಕಂತ ಇರಲ್ಲ ಅಲ್ವಾ. ಸೊ ಎಷ್ಟೊಂದು ಟ್ರಯಲ್ಸ್ ನಾವು ತಗೋತೀವಿ, ಎಷ್ಟೊಂದು ಟೇಬಲ್ಸ್ ಮೆಮೊರೈಸ್ ಮಾಡ್ತೀವಿ, ಹಾಗೆ ನಮ್ಮದು ಮಲ್ಟಿಪ್ಲಿಕೇಶನ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಹಾಗೆ ಪರ್ಮನೆಂಟ್ ಚೇಂಜ್ ಇನ್ ದ ಬಿಹೇವಿಯರ್ ಆಫ್ ದ ಸ್ಟೂಡೆಂಟ್ಸ್ occurs. Next 18th question is modeling, observation and imitations are 3 important elements of. So modeling, observation ಮತ್ತು imitations, ಇದು 3 ಯಾವುದ್ರದ್ದು ಇಂಪಾರ್ಟೆಂಟ್ ಎಲಿಮೆಂಟ್ಸು. ಸೊ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಲ್ವೇ ಅಲ್ಲ. ನೆಕ್ಸ್ಟ್ ಈಸ್ ಸೋಷಿಯಲ್ ಲರ್ನಿಂಗ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಈಸ್ ಆಪರೆಂಟ್
operant conditioning learning, insight learning. So which is the correct answer? Social learning is the correct answer. ಮಗು ಒಂದು ಅಬ್ಸರ್ವೇಷನ್ ಥ್ರೂ ಇಮಿಟೇಷನ್ ಮಾಡೋದ್ರಿಂದ ಕಲಿತಾ ಹೋಗೋದು ಅಲ್ವಾ. ಫಾರ್ ಎಕ್ಸಾಂಪಲ್ ಸ್ಕೂಲಲ್ಲಿ ಟೀಚರ್ ಹೇಗೆ ಮಾಡ್ತಾರೆ ಅಂತ ನೋಡಿಬಿಟ್ಟು ಮಗು ಮನೇಲಿ ಬಂದು ಅದನ್ನೇ ಇಮಿಟೇಷನ್ ಮಾಡೋದು, ಅಬ್ಸರ್ವೇಷನ್ ಮಾಡಿ ಅದನ್ನು ಇಮಿಟೇಟ್ ಮಾಡೋದು. ಇದನ್ನು ಸೋಷಿಯಲ್ ಲರ್ನಿಂಗಲ್ಲಿ ನೋಡ್ಬೋದಾಗಿದೆ. ದೀಸ್ ಆರ್ ದ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಆಫ್ ಸೋಷಿಯಲ್ ಲರ್ನಿಂಗ್. ಓಕೆ, ನೆಕ್ಸ್ಟ್, ಅ ಟೀಚರ್ ಈಸ್ ಎನ್ಕ್ವೈರಿಂಗ್ ದ ಏಜ್ ಆಫ್ child at the time of giving admission to school. He is giving priority to. ಸೊ ಟೀಚರ್ ಮಗುದ ಏಜ್ ಕೇಳ್ತಾರೆ ಯಾವಾಗ ಅಡ್ಮಿಷನ್ ಟೈಮಲ್ಲಿ ಅಲ್ವಾ. ಸೊ ಫಾರ್ ಎಕ್ಸಾಂಪಲ್ ಫಸ್ಟ್ ಸ್ಟ್ಯಾಂಡರ್ಡಿಗೆ ಸೇರ್ಬೇಕಂದ್ರೆ ಮಗುಗೆ ಒಂದು 6 years ಆಗಿರಬೇಕು. ಸೊ ದಿಸ್ ಈಸ್ ದ ರೂಲ್, ಕರೆಕ್ಟ್. ಹಿ ಈಸ್ ಗಿವಿಂಗ್ ಪ್ರಯಾರಿಟಿ ಟು ಏನು, ನಾಲೆಜಿಗ, ಮೆಚುರೇಷನ್ಗ, ಇಂಟೆಲಿಜೆನ್ಸಿಗ, ಎಕ್ಸ್ಪೀರಿಯನ್ಸಿಗ. ಸೊ ಮೆಚುರೇಷನ್ ಈಸ್ ಕರೆಕ್ಟ್ ಆನ್ಸರ್, ಕರೆಕ್ಟ್. ಸೊ ಮೆಚ್ಯೂರ್ಡ್ ಆಗಿರಬೇಕು ಮಗು. ಒಂದು 6 ವರ್ಷಕ್ಕೆ ಬಂದಾಗ ಮಗುಗೆ ಫಸ್ಟ್ ಸ್ಟ್ಯಾಂಡರ್ಡ್ ಅಂದರೆ ಅಷ್ಟು ಕಲಿಯುವಷ್ಟು ಸಾಮರ್ಥ್ಯ ಇರ್ತದೆ ಅಂತ ಅರ್ಥ, ಮೆಚುರೇಟ್. ಸೊ 20th question is factors of learning controlled by heredity among the following is. ಸೊ ಫ್ಯಾಕ್ಟರ್ಸ್ ವಿಚ್ ಇಸ್ ಕಂಟ್ರೋಲ್ಡ್ ಬೈ ಹೆರಿಡಿಟಿ ಯಾವುದೆಲ್ಲ ಹೆರಿಡಿಟಿಗೆ. ಸೊ ಮ್ಯಾಚುರೇಷನ್ ಮತ್ತು ಇಂಟೆಲಿಜೆನ್ಸು ಆರ್ ದ ಫ್ಯಾಕ್ಟರ್ಸ್ ಆಫ್ ಹೆರಿಡಿಟಿ. ಓಕೆ, ಬಿ ಆ್ಯಂಡ್ ಡಿ. ಆಟಿಟ್ಯೂಡು ಮತ್ತು ಮೋಟಿವೇಶನ್ ಅಲ್ಲ. ನೆಕ್ಸ್ಟ್, ಮೋಟಿವೇಶನ್ ಬೇಸ್ಡ್ ಆನ್ ನಮಗೆ ಫಸ್ಟ್ ಆಫ್ ಆಲ್ ನಮಗೆ ನೀಡ್ ಇರಬೇಕು ಮೋಟಿವೇಶನ್ದು ಅಲ್ವಾ. ಸೊ ವಿಚ್ ಇಸ್ ಬೇಸ್ಡ್ ಆನ್ ದ ನೀಡ್. ಓಕೆ, ನಾಟ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಇಂಟ್ರೆಸ್ಟ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಓಕೆ, ನೆಕ್ಸ್ಟ್, the test which measures what it claims to measure is ಅಂತ ಕೇಳಿದ್ದಾರೆ. the test which correct answer that is validity, correct. so for example ಒಂದು ಟೆಸ್ಟ್ ಯಾವುದಕ್ಕೆ ರಿಲೇಟೆಡ್ ಆಗಿರ್ಬೇಕಂದ್ರೆ ಈಗ ಫಾರ್ ಎಕ್ಸಾಂಪಲ್ಲು ಮೆಡಿಕಲ್ ಟೆಸ್ಟ್ ಅಂತ ಹೇಳ್ಬೋದು. ಈ ಮೆಡಿಕಲ್ ಕ್ವಶನ್ಸನ್ನೇ ಅದನ್ನು ಒಳಗೊಂಡಿರಬೇಕು ಅಲ್ವಾ. ಯಾವುದ್ಯಾವುದೋ ಕ್ವಶನ್ಸು ಇರಬಾರ್ದು. ಸೊ ವ್ಯಾಲಿಡ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಈಗ ಟಿ ಇ ಟಿ ಸಿಲೆಬಸ್ಸಿಂದು ಕ್ವಶನ್ಸೇ ಇರಬೇಕಾಗುತ್ತೆ ಅಲ್ವಾ. ಸೊ ದ ಟೆಸ್ಟ್ ವಿಚ್ ಮೆಷರ್ಸ್ ದ what it claims to measure is validity is the correct answer. Okay, 23rd question is the behavior that is not associated with ADHD ಅಂತ ಕೇಳಿದ್ದಾರೆ. ಸೊ ADHD ಅಂದರೆ attention deficit hyperactivity disorder. So you know that ADHD means what? It is a disorder, disability, correct. So ADHD ಮಗುವಿನಲ್ಲಿ ನಾವು ಪುವರ್ ಅಟೆನ್ಷನ್ ಅನ್ನು ನೋಡ್ತೀವಿ. ಮತ್ತು ದೇ ಆರ್ ಮೋರ್ ಆ್ಯಕ್ಟಿವ್, ಕರೆಕ್ಟ್, ಆ್ಯಂಡ್ ದೇ ಆರ್ ರೆಸ್ಲೆಸ್. ಅಂದರೆ ಅವ್ರು ತುಂಬ ಏನು ಮಾಡೋದು ಅಂದರೆ ತುಂಬ ಇದಿರ್ತಾರೆ, ಅಟೆನ್ಷನ್ ಕಡಿಮೆ ಇರುತ್ತೆ ಅವರಿಗೆ, ಅವರು ತುಂಬ ಮೋರ್ ಆ್ಯಕ್ಟಿವ್ ಆಗಿರ್ತಾರೆ. ಸೊ ಅವರನ್ನು ನಾವು ADHD ಅಂತ ಹೇಳ್ತೀವಿ, ಅಂದರೆ ಆ ಡಿಸಾರ್ಡರನ್ನು. ಸೊ ದ ಬಿಹೇವಿಯರ್ ದಟ್ ಈಸ್ ನಾಟ್ ಅಸೋಸಿಯೇಟೆಡ್ ವಿತ್ ADHD is adherence to social context. Okay, adherence to social context. 24th question is a child writing good poetry at the age of 4 years is a sign of ಅಂತ ಕೇಳಿದ್ದಾರೆ. ಓಕೆ, a child is writing a good poetry at the age of 4 years, that is this sign of it's not a sign of disadvantages. Okay, first option is wrong. Depraved, that is wrong. Habituated, this is also wrong. So talented is the correct answer. Okay, 25th question is what? Developmental task of adolescents among the following is ಅಂತ ಕೇಳಿದ್ದಾರೆ. So giving much priority to peer group, preparing for marriage and family life, like to participate in parties. Fourth one is development of leadership quality. So we can see the developmental task of adolescents is preparing for marriage and family life. Okay, next, 26th question. Riding a bike becomes easier after learning to ride a bicycle. So ಒಂದ್ಸತಿ ಸೈಕಲ್ ಕಲ್ತಾದ್ಮೇಲೆ
ಬೈಕ್ ಓಡಿಸೋದು ತುಂಬ ಈಸಿಯರ್, ರೈಟ್? ಸೊ ದಿಸ್ ಈಸ್ ಪಾಸಿಟಿವ್ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್. ಓಕೆ, ಝೀರೋ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್, ನೆಗೆಟಿವ್ ಟ್ರಾನ್ಸ್ಫರ್, ಲ್ಯಾಟ್ರಲ್ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಅಂತ ಹೇಳ್ತಾರೆ. ಸೊ ಪಾಸಿಟಿವ್ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್. 27th question is, a classroom in which students from different cultural backgrounds cooperate by doing different parts of project to reach a common goal is ಅಂತ ಕೇಳಿದ್ದಾರೆ. ಸೊ ಮಗು ಎಲ್ಲ ಒಂದು ಸಣ್ಣ ಸಣ್ಣ ಪ್ರಾಜೆಕ್ಟ್ಸನ್ನು ಎಲ್ಲ ಮಕ್ಕಳಿಗೂ ಕೊಟ್ಟು, ಎಲ್ಲ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ ಇರೋ ಮಕ್ಕಳಿಗೆ ಕೊಟ್ಟು, ಸೊ ಎಲ್ಲ ಸೇರಿ ಒಂದು ಕಾಮನ್ ಗೋಲನ್ನು ರೀಚ್ ಆಗುವಂಥದ್ದು, ಗೊತ್ತಾಯ್ತಾ? ಸೊ ಇದನ್ನು ಜಿಗ್ಸಾ ಕ್ಲಾಸ್ ರೂಮ್ ಅಂತ ಹೇಳ್ತೀವಿ. ಓಕೆ, ಸೊ ಜಿಗ್ಸಾ ಕ್ಲಾಸ್ ರೂಮ್ ಅಂತ ಏನಂತ ಹೇಳಿದ್ರೆ, ಒಂದು 4-5 ಮಕ್ಕಳದ್ದು ಒಂದೊಂದು ಗ್ರೂಪ್ ಮಾಡಿ ಅವ್ರಿಗೆ ಒಂದು ಸಣ್ಣ 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 ಪ್ರಾಜೆಕ್ಟ್ಸ್ ಅಥವಾ ಒಂದು ದೊಡ್ಡ ಲೆಸನ್ದೇ ಒಂದು ಸಣ್ಣ ಸಣ್ಣ ಕಾನ್ಸೆಪ್ಟನ್ನು ಕೊಟ್ಟು ಮಗುವಿಗೆ ತಾನೇ ಪ್ರಿಪೇರ್ ಆಗ್ಲಿಕ್ಕೆ ಹೇಳಿಬಿಟ್ಟು ಅದನ್ನು ಪ್ರೆಸೆಂಟ್ ಮಾಡಿ ಎಲ್ಲ ಮಕ್ಕಳದು ಒಂದು ಆಲ್ ಟುಗೆದರ್ ಪ್ರೆಸೆಂಟ್ ಮಾಡೋದನ್ನೇ ಜಿಗ್ಸಾ ಕ್ಲಾಸ್ ರೂಮ್ ಅಂತ ಹೇಳ್ತೀವಿ. ಓಕೆ, so 28th question is, what ability of generalization is generally this type of developmental characteristics? First one is physical development, social development, intellectual development, ಎಮೋಷ್ನಲ್ ಡೆವಲಪ್ಮೆಂಟ್. ಸೊ ಜನರಲೈಸೇಷನ್ ಅಂದರೆ ಒಂದು ಕಾನ್ಸೆಪ್ಟ್ ಬಗ್ಗೆ ಎಲ್ಲ ಒಂದು ಕಲೆಕ್ಟಿವ್ ನೋಟ್ಸನ್ನು ಮಾಡಿ ಒಂದು ಜನರಲೈಸ್ ಆಗಿ ಮಾಡೋದನ್ನು ನಾವು ಜನರಲೈಸೇಷನ್ ಅಂತ ಹೇಳ್ತೀವಿ, ಕರೆಕ್ಟ್? ದ ಎಬಿಲಿಟಿ ಆಫ್ ಜನರಲೈಸೇಷನ್. ಸೊ ಇಟ್ ಕಮ್ಸ್ ಇನ್ ಕಾಗ್ನಿಟಿವ್ ಡೆವಲಪ್ಮೆಂಟ್. ಸೊ ದಟ್ ಈಸ್ ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್. ಓಕೆ, ಫಿಸಿಕಲ್ ಡೆವಲಪ್ಮೆಂಟ್ ಅಲ್ಲ, ಸೋಷಿಯಲ್ ಡೆವಲಪ್ಮೆಂಟ್ ಅಲ್ಲ, ದಟ್ ಈಸ್ ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್. ಓಕೆ, 29th question is, a person with the following ability is considered as creative person. So creative person ಅಂತ ಯಾವಾಗ ಹೇಳ್ತೀವಿ? ಸೊ maintaining consistency in performance, no. So development of new ideas, so that is creative person, correct? Scoring good marks in all subjects and thinking convergently, these are not the ability of a creative person. Okay, next, the correct order of showing stages of memory is registration, retention, recognition and recall. Okay, stages of memory. Okay, the correct order of stages of memory is registration, retention, recognition and recall. Okay.